ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ 2024ನೇ ಇಸ್ವಿ ಹೊಸ ಖುಷಿ, ಹೊಸ ಸಂತೋಷನ ತಂದು ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಳ್ತಾ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಒಂದು ದಿನ ಪ್ರಕೃತಿ ಮಡಿಲಲ್ಲಿ ಒಂದು ಡೇನ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗನೂ ರೆಡಿ ಆಗಿದ್ದಾನೆ. ಬ್ಯಾಗ್ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ, ಬಟ್ಟೆಗಳನ್ನ ಇಟ್ಕೊತಾ ಇದ್ದೀವಿ. ನನ್ನ ಲೈಫಲ್ಲಿ ಇದು ಒಂದು ಸ್ಪೆಷಲ್ ಡೇ. ನಾವು ತುಂಬಾ ಖುಷಿಯಾಗಿದ್ದೀವಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಕ್ಕಳು, ನಾವಿರೋದು 4 ಜನ ಅಲ್ವಾ. ನಮ್ಮದು ಚಿಕ್ಕ ಫ್ಯಾಮಿಲಿ, ಚೊಕ್ಕ ಫ್ಯಾಮಿಲಿ. ಫುಲ್ ಖುಷಿಯಾಗಿದ್ದೀವಿ. ನನ್ನ ಮಕ್ಳಿಗೂ ಕೂಡ ಫುಲ್ ಖುಷಿಯಾಗಿದೆ. ಇವಾಗ ನಾವು ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಒಂದು ಹೋಮ್ ಸ್ಟೇ ಅಂತ ಹೇಳ್ಬೋದು. ಒನ್ ಡೇ ಪಿಕ್ನಿಕ್ ಥರನೂ ಅನ್ಬೋದು. ಗಾಡಿ ಓಡಿಸ್ತಿದ್ದಾರೆ. ಸ್ಪೀಡ್ ಮಾಡಬೇಡ ಚಿನ್ನಿ, ನೋಡಲು ಜಾಸ್ತಿ ಆಗ್ತೈತೆ ಅದು. ಫೈನಲಿ ನಾವು ಪ್ಲೇಸ್ಗೆ ರೀಚ್ ಆದ್ವಿ. ಎಲ್ಲಿ ಅಂದರೆ ನಾವು ಇರೋವಂಥ ಊರಿಂದ 4-5 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಇಷ್ಟು ಹತ್ತಿರ ಇದ್ದು ನಮಗೆ ಗೊತ್ತೇ ಆಗಿಲ್ಲ ಇಷ್ಟು ದಿನ. ಇಲ್ಲಿ ಟಿಕೆಟ್ ಎಂಟ್ರಿ ಬಂದುಬಿಟ್ಟು ಎಷ್ಟು ಅಂದರೆ 50 ರೂಪಾಯಿ ಇದೆ. ಫರ್ ಹೆಡ್ಡು 50 ರೂಪಾಯಿ, ಬರೀ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಅಷ್ಟೇ ಎಂಟ್ರಿ ಫೀಸು. ಅಲ್ಲಿ ಆದಮೇಲೆ ನೀವು ಏನು ಗೇಮ್ ಆಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಪ್ರತಿಯೊಂದು ಇದೆ. ನಮಗೆ ಗೊತ್ತಿರಲಿಲ್ಲ ಇಷ್ಟು ಹತ್ತಿರ ಇಂಥ ಒಳ್ಳೆ ಪ್ಲೇಸ್ ಇದೆ. ಬಟ್ ನಾವು ಹೊರಗಿಂದ ಅಷ್ಟೇ ನೋಡ್ತಿದ್ವಿ, ಒಳಗೆ ಹಿಂಗಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬರೀ ತೆಂಗಿನ ಮರ, ಅಡಿಕೆ ಮರ, ಕಾಳುಮೆಣಸು, ಫುಲ್ ಹಸಿರು ಗ್ರೀನರಿ ಇದೆ. ಇಲ್ಲಿ ನೋಡ್ತಿದ್ರೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಗ್ರೀನರಿ ಇದೆ ಅಂತ ಹೇಳಿ. ಈ ಥರ ಪ್ರಕೃತಿಯಲ್ಲಿ ಒಂದಿನ ಕಳೆಯೋದ್ರಿಂದ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನನ್ನ ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಗಾನು ಆಗಲಿ, ವಸಿಷ್ಠ, ನಮ್ಮ ಮನೆಯವರು ಕೂಡ ಖುಷಿಯಾದರು. ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವಾ. ಹಾಗಾಗಿ ಅವರನ್ನು ಕೂಡ ಕೆಲಸಕ್ಕೆ ಒಂದಿನ ರಜೆ ಹಾಕಿ ನಾವು ಬಂದಿದ್ದೀವಿ. ಇವಾಗ ಇಲ್ಲೇ ಅಂತ ಕೊಟ್ಟಿದ್ದಾರೆ, ಇಲ್ಲೇ ಇದ್ರೊಳಗೆ ಹೋಗ್ಬೇಕು. ಅದ್ರ ಬಾಯೊಳಗೆ ಆಯ್ಸಿ ಹೋಗ್ಬೇಕೇನೋ. ವಾವಲ್ಲ, ಚೆನ್ನಾಗಿದಲ್ಲ. ಬಾ ಬಾ, ಕುಕ್ಕಿ ಬಿಡುತ್ತೆ. ಈ ಪಕ್ಷಿ ನೋಡಿ ವಸಿಷ್ಠ ಎಷ್ಟು ಖುಷಿಪಟ್ಟ ಅಂತ ನೀವು ನೋಡಿರಬಹುದು. ಅವ್ರು ಖುಷಿಯಾಗಿದ್ರೇ ನಾವು ಖುಷಿಯಾಗಿದ್ದಂಗೆ. ನಾವು ಹೊಸ ವರ್ಷನ ಯಾವ ವರ್ಷನೂ ಆಗಲಿ, ಯಾವತ್ತೇ ಆಗಲಿ ಕೇಕ್ ಕಟ್ ಮಾಡೋದಾಗಲಿ, ಪಾರ್ಟಿಗಳು ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ. ನಾವು ಮಾಡ್ಕೊಂಡು ಬಂದೂ ಇಲ್ಲ. ಅದು ನಮ್ಮ ಸಂಪ್ರದಾಯನೂ ಅಲ್ಲ. ಹಾಗಾಗಿ ಈ ಥರ ಒಂದಿನ ಕಳೆಯೋಣ ಅಂಥೇಳಿ ಬಂದಿದ್ದೀವಿ. ಸರಿ, ಹಿಂದೆ ಸರಿ, ಅದೇನೋ ತಿನ್ನಕ್ಕೆ ಕೊಡುತ್ತೆ ಅಂತ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಂಗೆ ಇಲ್ಲೇ ಇದ್ದು ಇಷ್ಟೊಳ್ಳೆ ಪ್ಲೇಸ್ ಐತೆ ಅಂತ ಗೊತ್ತೇ ಇರಲಿಲ್ಲ ನೋಡಿ. ಚೆನ್ನಾಗಿದಲ್ಲ, ಒಂಥರ ಬೇರೆ ಎಲ್ಲೋ ಪ್ಲೇಸಿಗೆ ಬಂದಂಗೆ ಅನಿಸ್ತೈತಲ್ಲ.
ಕಡೆ ಬಾ. ಇಲ್ಲಿ ನೋಡಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ. ಇಲ್ಲಿ ಗಾನು ಡ್ರೆಸ್ ಇಲ್ಲೇ ಚೇಂಜ್ ಮಾಡ್ಕೊಂಡ್ಲಿ ಈಗ. ಬಾ ಅವೆಲ್ಲ ಡ್ರೆಸ್ ಚೇಂಜ್ ಸ್ನಾನ ಮಾಡ್ಕೊಳ್ಳೋದಕ್ಕೆ. ಸ್ವಿಮ್ಮಿಂಗ್ ಮಾಡಿದ ಮೇಲೆ ಇನ್ನೊಂದು ಸ್ನಾನ ಮಾಡೋದು. ಯಾಕೆ ಬೇಡ? ಎತ್ಕೊಂತಾಳೆ ಹೋಗು. ಫ್ರೆಂಡ್ಸ್, ಇವಾಗ ವಸಿಷ್ಠ, ಗಾನು ಮತ್ತು ಅವರಪ್ಪ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಹಾಗಾಗಿ ನಾನು ಕ್ಯಾಮ್ರಾಮೆನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಚಿನ್ನ ಓಯ್ ಫ್ರೆಂಡ್ಸ್, ನಮ್ಮ ಚಿನ್ನಂಗೂ ಇಷ್ಟ ಇರಲಿಲ್ಲ, ಹೆದರ್ಕೋತಾ ಇದ್ದ. ನೀರಂದರೆ ಇಷ್ಟ, ಬಟ್ ಹೋಗ್ತಿರ್ಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಲಾಸ್ಟಲ್ಲಿ ಇರೋದು ತುಂಬಾ ಆಳ ಇದೆ. ಅಲ್ಲಿ ಎಕ್ಸ್ಪರ್ಟ್ ಇದ್ದವ್ರು ಮಾತ್ರ ಸ್ವಿಮ್ಮಿಂಗ್ ಮಾಡೋದು. ಇಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳು, ಹಾಗೆ ಇಲ್ಲಿ ನೀರಲ್ಲಿ ಆಟ ಆಡೋರಿಗೆ ಮಾತ್ರ ಇದೆ. 3 ಸ್ಟೆಪ್ಸ್ ಇದೆ. ಗಾನುಗೂ ಸ್ವಲ್ಪ ನೀರಲ್ಲಿ ಭಯ, ಅವಳಿಗೆ ನೀರೊಳಗೆ ಇಳಿಯೋದಾಗಲಿ ಅದೆಲ್ಲ ರೂಢಿ ಇಲ್ಲ. ಆದ್ರೂ ಭಯದಲ್ಲೇ ಹೋಗ್ತಾ ಇದ್ಲು. ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ವಾ, ಗಾನನ್ ನೋಡಿ ನನಗಂತೂ ತುಂಬಾ ನಗು ಬರ್ತಾಯಿತ್ತು. ನಾನು ಆಚೆ ಕಡೆ ನಿಂತ್ಕೊಂಡು ಸಖತ್ ಎಂಜಾಯ್ ಮಾಡಿದೆ. ಇವ್ರದ್ದು ಈಗ ವಸಿಷ್ಠನೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅವರಪ್ಪ. ಗಾನು ಚಿಕ್ಕವಳಿದ್ದಾಗ ಒಂದ್ಸಲಿ ಗೋವಾಗ ಹೋಗಿದ್ವಿ. ಅವಳಂತೂ ಮರಳಲ್ಲೇ ಕೂತ್ಕೊಂಡಿದ್ಲು, ಬೀಚ್ ಒಳಕ್ಕೆ ಬರಲಿಲ್ಲ, ಹೆದರ್ಕೊಂಡು. ಹಾಗೆ ಬಿಟ್ಟರೆ ಮಕ್ಕಳಿಗೆ ಭಯ ಅನ್ನೋದು ಹೋಗಲ್ಲ ಅಂಥೇಳಿ ಹತ್ರ ಪರವಾಗಿಲ್ಲ ಕರ್ಕೊಂಡು ಹೋಗಿ ಅಂತ ಫೋರ್ಸ್ ಮಾಡಿದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋದ್ರು ನಮ್ಮ ಮನೆಯವರು. ಅಲ್ಲಿ ನಿಂತ್ಕೊಂಡು ಫೋಟೋನಾರ ತೆಗಿತೀನಿ. ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಅವರನ್ನು ಮಕ್ಕಳಿಗೆ ಅಲ್ಲಿ ಉಯ್ಯಾಲೆ, ಜಾರಬಂಡಿ ಅದೆಲ್ಲ ಇತ್ತು, ಅದನ್ನು ಆಟ ಆಡ್ಸೋಣ ಅಂತ ಹೇಳಿ ಇವಾಗ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಮಧ್ಯ ಆನೆ, ಜಿರಾಫೆ ಈ ಥರ ಆ್ಯನಿಮಲ್ಸನ್ನು ಮಾಡಿದ್ದಾರೆ. ನೋಡೋದಕ್ಕೆ, ದೂರಿಂದ ನೋಡೋದಕ್ಕೆ ಸೇಮ್ ನ್ಯಾಚುರಲ್ ಆಗಿ ಅನಿಮಲ್ಸ್ ಅಲ್ಲಿ ಇದ್ದಾವೇನೋ ಅನ್ನೋ ಫೀಲ್ ಬರುತ್ತೆ ನಮಗೆ. ಚಿನ್ನಿ ಹಾಯ್ ಮಾಡು. ಲೈಟಿಂಗ್ಸು, ನೀರು, ಸೋಲಾರ್ದಿದೆ. ಕೋಳಿ, ಬಾತ್ಕೋಳಿ ಎರಡು ಒಟ್ಟಿಗೆ ಹಾಕಿದ. ಡಕ್ಲಿಂಗ್ಸ್ ಹೌದು, ಚಿಕ್ಕಿದಾವೆ. ಹೆಣ್ಣಿದೆ, ಬೇಕಾ? ತಗೊಳ್ಳೋಣ. ಕೊಟ್ಟೆ ಹಸುವಾಗಿದೆ, ಹೆಂಗೆ ಇದು ಮಾಡ್ತಾರೆ. ಇಷ್ಟಿಗೆ ಮುಟ್ಟಿಗೆ ವೈಟ್ ಕೋಳಿ ನೋಡೋದು ಈ ಥರ ಬೇರೆ ಡಿಫ್ರೆಂಟ್ ಆಗೈತಿ. ನಿಮ್ಮಪ್ಪ ನೋಡಿ ಹೆಂಗೆ ಕುಂತವ್ರಿ. ವಸಿಷ್ಠ, ಡೋಂಟ್ ಬೀಟ್. ಹೊಡಿಬೇಡ.
ಫ್ರೆಂಡ್ಸ್, ಇವಾಗ ನಾನು ಜೋಕಾಲಿ ಆಡ್ತಾ ಇದ್ದೀನಿ. ನಾನು ಇಬ್ಬರು ಆಡ್ತಾ ಇದ್ದೀವಿ. ನಮಗಿದು ಜೋಕಾಲಿ ಎಲ್ಲ ಮಾಮೂಲಿ. ನಾವು ಚಿಕ್ಕವರಿದ್ದಾಗ ತುಂಬಾ ಆಡ್ತಾ ಇದ್ವಿ ಜೋಕಾಲಿನ. ನಮ್ಗೆ ಆಡಿ ರೂಢಿ ಇದೆ. ನಾನು ಎಲ್ಲದನ್ನೂ ಟ್ರೈ ಮಾಡಿದೆ. ಅಲ್ಲಿ ಏನೇನು ಗೇಮ್ಸ್ ಇದೆ, ಏನೇನು ಮಕ್ಕಳಿಗೋಸ್ಕರ ಇದೆ, ಜಾರಬಂಡಿ ಸಹ ನಾನು ಆಡಿದ್ದೀನಿ. ಈಗ ಜೋಕಾಲಿನ ಟ್ರೈ ಮಾಡ್ತಾಯಿದ್ವಿ. ನಾನು ಕಾಂಪಿಟೇಷನ್ ಮಾಡ್ತಿದ್ವಿ. ಏನಕ್ಕೆಂದರೆ ಯಾರು ಜೋರಾಗಿ, ಯಾರು ತುಂಬ ಹೈಟಲ್ಲಿ ಜೋಕಾಲಿ ಆಡ್ತಾರೆ ನೋಡೋಣ ಅಂಥೇಳಿ. ಕೊನೆಗಳ್ಗಾಗಲೇ ಇಲ್ಲ. ಬರ್ಡ್ಸ್ಗಳೆಲ್ಲ ನೋಡಿಕೊಂಡು ಇಲ್ಲಿ ಮಡ್ ಬಾತ್ ಅಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಬಂದರೆ ಅಲ್ಲಿ ಮಡ್ ಬಾತ್ ಎಲ್ಲ ಏನೂ ಇರಲಿಲ್ಲ. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ಕೋತೀನಿ. ಇಲ್ಲಿ ರೈನ್ ಡ್ಯಾನ್ಸ್ ಅಂತ ಬೋರ್ಡ್ ಇದೆ. ಬಟ್ ಇಲ್ಲಿ ಡೋರ್ ಲಾಕ್ ಆಗಿತ್ತು, ಇರಬಹುದೇನೋ. ನಾವು ದಿನ ಮಾತ್ರ ಕ್ಲೋಸ್ ಆಗಿತ್ತು. ಇಲ್ಲಿ ಎಲ್ಲ ಪ್ಲೇಸ್ ಬಂದುಬಿಟ್ಟು ಕ್ರಿಕೆಟ್ ಆಡ್ಕೊಳ್ಳೋದಕ್ಕೆ, ಲಗೋರಿ ಆಡೋದಕ್ಕೆ, ಹೀಗೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಔಟ್ಡೋರ್ ಗೇಮ್ಸ್ ಆಡ್ತಾರಲ್ಲ ಆ ಥರ ಆಡ್ಕೊಳ್ಳೋದಕ್ಕೆ ಇಲ್ಲಿ ಪ್ಲೇಸ್ ಇದೆ. ಹಾಗೆ ನೆಕ್ಸ್ಟ್ ಈ ಕಡೆ ಟರ್ನ್ ಆದರೆ ಇಲ್ಲಿ ವಾಲಿಬಾಲ್ ಆಡ್ಕೊಳ್ಳೋದಕ್ಕೆ ಬೋರ್ಡ್ ಹಾಕಿದ್ದಾರೆ, ನೋಡ್ತಿರ್ಬೋದು. ಬಂದಿರೋರೆಲ್ಲ ಸ್ಪೋರ್ಟ್ಸ್ ಆಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ಲೇಸ್ ಬಿಟ್ಟಿದ್ದಾರೆ. ಕಾಳು ಮೆಣಸಿನ ಗಿಡ ಇದೆ. ಜಾರ್ತಾ ಇಲ್ಲ. ಈ ಚಪ್ಪಲಿ ಬಿಟ್ಟ ಅವನು. ಹತ್ತು ಮಗ್ನೆ ಇಳಿಗಾನು ಅವನು ಬರಲಿ. ಇಲ್ಲ ಹಿಡ್ಕೋಗನ ಅವನು. ಅಲ್ಲಿ ನಿಂತ್ಕೊ ಬಾ. ಅದು ಜರಿತಾ ಇಲ್ಲ, ಸ್ಟೀಲ್ದಲ್ಲ. ಸೊಳ್ಳೆ ಕಡಿಯೋಕ್ಕೆ ಶುರು ಆಯಿತು. ಬಾ ಬೇಗ ಬಾ. ಇಲ್ಲ ಬಾ. ಒಂದೇ ಸರಿ ಜರಿಬೇಕು. ಅದು ಸ್ಟೀಲ್ದಲ್ವಾ, ಹಿಡ್ಕೊಳ್ಳುತ್ತೆ. ನೋಡಿ ಗಾಯ್ಸ್, ಅಮ್ಮವಾಗ ಬಂದರು. ಎಷ್ಟು ಚೆನ್ನಾಗಿ ಕಾಣ್ತೀವಿ. ನಿಜ ಚಂದ ಕೊಟ್ಟಾರ. ಅಲ್ಲಿ ಕುಡಿತೈತೆ ನೋಡು ಅವ್ರ ಮಗ. ಡ್ರೆಸ್ ಹಾಕೊಂಡಿಲ್ಲ, ಬೇಬಿ ಬಂದು ಕುಡಿತೈತೆ. ಇವ್ ಕರು ಮೇಲೆ ಹತ್ತೈತಲ್ಲಿ ಇದು. ಪಾಪ ನೋವಾಗುತ್ತೆ ಬಿಡು ಮಗ್ನೆ ಅದಕ್ಕೆ. ಬೇಬಿ ಹಾಲು ಕುಡಿತೈತೆ ನೋಡು. ಅವರಮ್ಮ ಹಾಲು ಹಿಂಡ್ಕೊಟ್ಟವ್ರೆ, ಹಾಲು ಕರ್ಕೊಟ್ಟವ್ರೆ, ಕುಡಿತೈತೆ. ಜುಟ್ಟಿಗೆ ರಬ್ಬರ್ ಬ್ಯಾಂಡ್ ಹಾಕೋರಿ. ಇಲ್ಲ ಐತಲ್ಲ, ಅಲ್ಲ ಆ ಕಡೆ ಹಸುವಾಗ್ರಿ ಸಿಗುತ್ತೆ. ಹೋಗ್ತೀನಿ ನಿನ್ನ ಮುಂದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕಾಳು ಮೆಣಸಿನ ಗಿಡ ಇದೆ. ಇದು ಗಿಡ ಬಳ್ಳಿ ನೋಡೋದಕ್ಕೆ ಸೇಮ್ ವಿಳ್ಯದೆಲೆ ಬಳ್ಳಿ ಇದ್ದಂಗೈತೆ. ಅಲ್ಲಿ ನೋಡಿ ಎಷ್ಟು ಬಿಟ್ಟಿದೆ ಅದರಲ್ಲಿ ಕಾಳು ಮೆಣಸು. ಅಲ್ಲಿ ನೋಡೋದು ಕಾಣಿಸ್ತಿರ್ಬೋದು, ಫುಲ್ ಬಿಟ್ಟಿದೆ ಬಳ್ಳಿ, ಫುಲ್ ಮೇಲ್ವರೆಗೂ ಹೋಗಿದೆ. ನಾವಂತೂ ಒಂದು ಗೇಮ್ಸು ಬಿಡ್ದಂಗೆ 4 ಜನ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಮಗಂತೂ ಫುಲ್ ಖುಷಿ ಆಯಿತು. ಸಂಜೆ ಆಗ್ತಿದ್ದಂಗೆ ಇಲ್ಲಿ ಮೂನ್ ಕೂಡ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಹಳ್ಳಿ ಸೆಟಪ್ಪಲ್ಲೇ ಇರೋದಿದು. ಮಕ್ಕಳು ಕರ್ಕೊಂಡು ಹೋದ್ರಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಒಬ್ರಿಗೆ 50 ರೂಪಾಯಿ ಅಂದರೆ ತುಂಬಾ ವರ್ತ್ ಅನ್ನಿಸ್ತು. ನಾವು ಮಾತ್ರ ಸಖತ್ತಾಗೆ ಎಂಜಾಯ್ ಮಾಡಿದ್ವಿ. ಪಿಕಾಕ್ಗೆ ಕಿಸ್ಸಿ. ಇವ್ರು ಯಾರು? ಯಾರ ಮಗನೇ ಇದು? ಕುವೆಂಪುನಾ? ಗುಡ್ ಬಾಯ್. ಬಾ.
ಫ್ರೆಂಡ್ಸ್, ಇವಾಗ ಸಂಜೆ ಆಯಿತು. ಆಲ್ಮೋಸ್ಟ್ 7:38 ಆಗ್ತಾ ಬಂದಿತ್ತು. ಹಾಗೆ ದಾರಿಲಿ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ ಅಂಥೇಳಿ ಇವತ್ತು ಪಾನಿಪುರಿ ಪಾರ್ಟಿನೂ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಮ್ಮದು ನ್ಯೂ ಇಯರ್ ಸ್ಪೆಷಲ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಆಯಿತಾ. ಮಸಾಲೆ ಪುರಿ ತಿಂದು ಆದಮೇಲೆ ಇವಾಗ ಪಾನಿಪುರಿನ ತಗೊಂಡಿದ್ದೀವಿ. ಪಾನಿಪುರಿ ತಿಂದು ಇವಾಗ ಸೀದಾ ಮನೆಗೆ ಹೋಗ್ತಿದ್ದೀವಿ. ಇದಿಷ್ಟು ನಮ್ಮ ಎಂಜಾಯ್ಮೆಂಟ್, ಒನ್ ಡೇ ಎಂಜಾಯ್ ಮಾಡಿರೋ ಅಂಥ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್.